ಬೆಂಗಳೂರಿನಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಈ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ರ ಆ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಸಿದ್ಧ. ಆದ್ರೆ ಇದು ಲಜ್ಜೆಗೆಟ್ಟ ಸರ್ಕಾರ ಕಣ್ರಿ. ಮಾನ ಮರ್ಯಾದೆ ಏನೂ ಇಲ್ಲ ಇವರಿಗೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಮಾಡಿಪ್ಪಾಡಿ ವರದಿಯನ್ನು ನೀಡಿದ್ದಾರೆ. ವಕ್ಫ್ನಲ್ಲಿ ಕಾಂಗ್ರೆಸ್ಸಿಗರು ಮಾಡಿದ ಅಕ್ರಮವನ್ನ ಉಲ್ಲೇಖ ಮಾಡಿದ್ದಾರೆ. ಇವ್ರಿಗೆ ಏನ್ ಹೇಳಿದ್ರು, ಮಾನ ಮರ್ಯಾದೆ ಇಲ್ಲ, ಲಜ್ಜೆಗೆಟ್ಟ ಸರ್ಕಾರ ಇದು ಅಂತ ಬಿವೈ ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತೇನು ಹೇಳಿದ್ರೆ ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಆದ್ರೆ ಒಂದ್ ನಾನು ಹೇಳ್ತೇನೆ, ಇದಕ್ಕೇನಾರ ಅರ್ಥ ಇದೆಯಾ? ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಕೊಟ್ಟಂತ ವರದಿನ ಕಾಂಗ್ರೆಸ್ ಮುಖಂಡರನ್ನ ಕಾಪಾಡಿ ಅಂತೇಳಿ ನಾನ್ಯಾಕೆ ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕು? ನಾನ್ಯಾಕೆ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಅವ್ರನ್ನ ಕಾಪಾಡಿ ಅಂತ ನಾನ್ಯಾಕೆ ಹೇಳ್ಬೇಕು? ನನಗೇನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿದಾರ ಕಾಂಗ್ರೆಸ್ ಪಕ್ಷದಲ್ಲಿ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲ, ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡಿರ್ತಕ್ಕಂಥದ್ದು ಕೂಡ ಅರ್ಥಹೀನ. ಅದನ್ನ ಬಂಡವಾಳವಾಗಿ ಇಟ್ಕೊಂಡು ಮುಖ್ಯಮಂತ್ರಿಗಳು ಇವತ್ತು ಮಾತನಾಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಹಾಗಾಗಿ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ವಿಚಲಿತರಾಗಿದ್ದಾರೆ ಅಂತಕ್ಕಂಥದ್ದು ಸತ್ಯ. ಕೊಡ್ತೀನಿ, ಒಳ್ಳೆ ಕತೆ ಅಲ್ಲ. ಇವ್ರೇನೋ ಕಪೋಲ ಕಲ್ಪಿತ ಕತೆಗಳನ್ನ ಸೃಷ್ಟಿ ಮಾಡಿಕೊಂಡು ವಿರೋಧ ಪಕ್ಷದವ್ರನ್ನ ವಿಜೇಂದ್ರನ ಹೆಣಿಬಹುದು ಅಂತಕ್ಕಂಥ ಭ್ರಮೆನಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವು ಕೂಡ ಅವ್ರ ಸವಾಲಿಗೆ ತೊಡೆ ತಟ್ಟಕ್ಕೆ ತಯಾರಿದ್ದೇವೆ. ಅವರ ಪ್ರಶ್ನೆಗಳ ಉತ್ತರವನ್ನು ಕೂಡ ನಾವು ಕೊಡ್ತೇವೆ. ಗೊತ್ತಿಲ್ಲ, ಇವತ್ತೇನು ಹೇಳಿದ್ರೆ ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಆದ್ರೆ ಒಂದ್ ನಾನು ಹೇಳ್ತೇನೆ, ಇದಕ್ಕೇನಾರ ಅರ್ಥ ಇದೆಯಾ? ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಕೊಟ್ಟಂತ ವರದಿನ ಕಾಂಗ್ರೆಸ್ ಮುಖಂಡರನ್ನ ಕಾಪಾಡಿ ಅಂತೇಳಿ ನಾನ್ಯಾಕೆ ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕು? ನಾನ್ಯಾಕೆ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಅವ್ರನ್ನ ಕಾಪಾಡಿ ಅಂತ ನಾನ್ಯಾಕೆ ಹೇಳ್ಬೇಕು? ನನಗೇನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿದಾರ ಕಾಂಗ್ರೆಸ್ ಪಕ್ಷದಲ್ಲಿ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲ, ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡಿರ್ತಕ್ಕಂಥದ್ದು ಕೂಡ ಅರ್ಥಹೀನ. ಅದನ್ನ ಬಂಡವಾಳವಾಗಿ ಇಟ್ಕೊಂಡು ಮುಖ್ಯಮಂತ್ರಿಗಳು ಇವತ್ತು ಮಾತನಾಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಹಾಗಾಗಿ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ವಿಚಲಿತರಾಗಿದ್ದಾರೆ ಅಂತಕ್ಕಂಥದ್ದು ಸತ್ಯ. ಕೊಡ್ತೀನಿ, ಒಳ್ಳೆ ಕತೆ ಅಲ್ಲ. ಇವ್ರೇನೋ ಕಪೋಲ ಕಲ್ಪಿತ ಕತೆಗಳನ್ನ ಸೃಷ್ಟಿ ಮಾಡಿಕೊಂಡು ವಿರೋಧ ಪಕ್ಷದವ್ರನ್ನ ವಿಜೇಂದ್ರನ ಹೆಣಿಬಹುದು ಅಂತಕ್ಕಂಥ ಭ್ರಮೆನಲ್ಲಿದ್ದಾರೆ ಅಂತ ಹೇಳಿದ್ರೆ ವಿರೋಧ ಪಕ್ಷದವರನ್ನ ಹಾಗೆ ವಿಜೇಂದ್ರ ಅವರನ್ನ ಹೆಣಿಬಹುದು ಅನ್ನುವಂತಹ ಭ್ರಮೆಯಲ್ಲಿ ಈಗ ರಾಜ್ಯ ಸರ್ಕಾರ ಇರುವಂತದ್ದು. ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಾವ ರೀತಿ ಸಿಡಿಮಿಡಿಗೊಂಡ್ರು ಅಂತ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯವರ ಆರೋಪಕ್ಕೆ ಟ್ವೀಟ್ ಮಾಡುವುದರ ಮುಖೇನ ಬಿವೈ ವಿಜೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಮಿಷವೊಡ್ಡಿದ ಆರೋಪಕ್ಕೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಏನೋ ಈ ಬಗ್ಗೆ ಚರ್ಚೆಯನ್ನ ನಡೆಸೋದಕ್ಕೆ ನಾನು ಸಿದ್ಧ ಇದ್ದೀನಿ. ಆದ್ರೆ ಲಜ್ಜೆಗೆಟ್ಟ ಸರ್ಕಾರ ಇದು. ಎಷ್ಟು ಅಂತ ಹೇಳೋಣ, ಎಷ್ಟು ಹೋಗಿದ್ರು ಕೂಡ ಅವರು ಒರೆಸ್ಕೊಂಡು ಹೋಗ್ತಾರೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಮಾಡಿಪ್ಪಾಡಿ ವರದಿಯನ್ನು ನೀಡಿದ್ದಾರೆ. ವಕ್ಫ್ನಲ್ಲಿ ಕಾಂಗ್ರೆಸ್ಸಿಗರು ಮಾಡಿದ ಅಕ್ರಮವನ್ನ ಉಲ್ಲೇಖ ಮಾಡಿದ್ದಾರೆ. ಸಿಎಂ ಮಗನಾಗಿ ನಾನು ಯಾಕೆ ಮಾಡಿಪ್ಪಾಡಿ ಮನೆಗೆ ಹೋಗ್ಬೇಕು? ಮಾಡಿಪ್ಪಾಡಿ ಅವರಿಗೆ ನಾನು ಯಾಕೆ 150 ಕೋಟಿ ಆಫರ್ ಅನ್ನು ಕೊಡ್ಬೇಕ್ರಿ? ಅದು ಕಾಂಗ್ರೆಸ್ ಮುಖಂಡರನ್ನ ಬಚಾವ್ ಮಾಡೋದಕ್ಕೆ. ಇದೆಲ್ಲ ನಂಬೋ ಮಾತಾ? ಇದರಲ್ಲಿ ಏನಾದ್ರೂ ತರ್ಕ ಇದೆಯಾ ಅಂತ ಬಿವೈ ವಿಜೇಂದ್ರ ಅವರು ಹೇಳಿಕೆಯನ್ನ ಕೊಡೋದಲ್ಲದೆ ಇತ್ತ ಟ್ವೀಟ್ ಕೂಡ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ. ವಕ್ಫ್ ಆಸ್ತಿ ವಿಚಾರದಲ್ಲಿ ಬಿವೈ ವಿಜೇಂದ್ರ ಅವರು ವಹಿಸ್ತಾ ಇರುವಂತಹ ಆಸಕ್ತಿಯನ್ನ ನೋಡ್ತಾ ಇದ್ರೆ ಅವರು ಮತ್ತೆ ಅವರ ಟೀಮ್ ಏನಿದೆಯಲ್ಲ, ಬಿವೈ ವಿಜೇಂದ್ರ ಅವರ ಟೀಮ್ ಎಲ್ಲರೂ ಕೂಡ ಸೇರ್ಕೊಂಡು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅನ್ನ ಮುಗಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅನ್ನುವಂತಹ ನಡವಳಿಕೆಗಳು ಹೊರಗೆ ಬರ್ತಾ ಇದೆ. ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಅನ್ವರ್ ಮಾಡಿಪ್ಪಾಡಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ಪತ್ರ ಬರೆದಿರುವುದು ಪಟಾಬೈಲಾಗಿದೆ. ಹಾಗಾಗಿ ಬಿವೈ ವಿಜೇಂದ್ರ ಅವರು ಇದನ್ನ ಮುಚ್ಚಾಕೋದಕ್ಕೆ ಎಷ್ಟರ ಮಟ್ಟಿಗೆ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ಮಾಡಿಪ್ಪಾಡಿಗೆ 150 ಕೋಟಿ ರೂಪಾಯಿಯಷ್ಟು ಆಮಿಷವನ್ನ ಒಡ್ಡಿದ್ದಾರೆ ಅಂತ ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರು ಕೂಡ ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಬಿವೈ ವಿಜೇಂದ್ರ ಅವರು ಕೂಡ ಟಕ್ಕರನ್ನ ಕೊಟ್ಟಿದ್ದಾರೆ ಇದೇ ಟ್ವೀಟ್ ಮುಖೇನ.